ಹುಲ್ಲೇಗಾಲ ಗ್ರಾಮದಲ್ಲಿ ಮಂಗಗಳ ದಾಳಿಯಿಂದ ಹಾನಿಗೀಡಾದ ಬಾಳೆ ಗಿಡಗಳು. ಮಳವಳ್ಳಿ ತಾಲೂಕಿನ ಅಲಗೂರು ಸಮೀಪದ ಹುಲ್ಲೇಗಾಲ ಗ್ರಾಮದಲ್ಲಿ ಮಂಗಗಳ ದಾಳಿಯಿಂದ ಕಷ್ಟಪಟ್ಟು ಬೆಳೆಸಿದ್ದ ಬಾಳೆ ಗಿಡಗಳು ಹಾನಿಗೀಡಾದ ಘಟನೆ ಸಮೀಪದ ಹುಲ್ಲೇಗಾಲ ಗ್ರಾಮದಲ್ಲಿ ಬುಧವಾರ ನಡೆದಿದೆ. ರೈತ HR ಶಿವಮಾದೇಗೌಡ ಅವರು ಗ್ರಾಮದ ಸಮೀಪದಲ್ಲಿರುವ ತಮ್ಮ 1 ಎಕರೆ ಜಮೀನಿನಲ್ಲಿ ಬಾಳೆ ಗಿಡಗಳನ್ನು ನೆಟ್ಟು ಬೇಸಾಯ ಮಾಡಿದ್ದರು. ಬುಧವಾರ ಸಮೀಪದ ದಡಿಮಳ್ಳಿ ಗುಡ್ಡೆ ಕಡೆಯಿಂದ ಬಂದ 10 ಮಂಗಗಳು ಬಾಳೆ ಗಿಡಗಳನ್ನು ಕಿತ್ತು ಒಳಗಿನ ತಿರುಳನ್ನು ತಿಂದು ಹಾಕಿವೆ ಎಂದು ತಿಳಿಸಿದರು. 4 ತಿಂಗಳ ಹಿಂದೆ ಅಂಗಾಂಶ ಕೃಷಿ ಬಾಳೆ ಗಿಡಗಳನ್ನು ನೆಟ್ಟು ಬೇಸಾಯ ಮಾಡಿದ್ದೆ. ಕೊಟ್ಟಿಗೆ ಗೊಬ್ಬರ, ಔಷಧ ಮತ್ತು ರಾಸಾಯನಿಕ ಗೊಬ್ಬರ ಸೇರಿದಂತೆ ಪ್ರತಿ ಗಿಡಕ್ಕೆ 400 ರು ಖರ್ಚು ಮಾಡಿ ಗಿಡಗಳನ್ನು ಮಕ್ಕಳಂತೆ ಸಾಕಿ ಸಲುಹಿದ್ದೇನೆ. ಆದರೆ ಮಂಗಗಳ ದಾಳಿಯಿಂದ ಸಮೃದ್ಧವಾಗಿ ಬೆಳೆದಿದ್ದ ಸುಮಾರು 45ಕ್ಕೂ ಹೆಚ್ಚು ಗಿಡಗಳನ್ನು ಹಾನಿಗೊಳಿಸಿವೆ. ಸುಮಾರು 20,000ಕ್ಕೂ ಹೆಚ್ಚು ನಷ್ಟವಾಗಿದೆ ಎಂದರು. ವಾರಕ್ಕೆ 2 ದಿನಗಳಲ್ಲಿ ಮಂಗಗಳ ಹಿಂಡು ಫಸಲುಗಳ ಮೇಲೆ ದಾಳಿ ಮಾಡುತ್ತಿವೆ. ಜಮೀನು ಬಳಿ ಒಬ್ಬರೇ ಇದ್ದರೆ ನಮ್ಮ ಮೇಲೆ ಎರಗುತ್ತವೆ. ಸಂಬಂಧಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಮಂಗಗಳ ದಾಳಿ ನಿಯಂತ್ರಣ ಮಾಡಲು ಕ್ರಮ ವಹಿಸುವಂತೆ ಹಾಗೂ ರೈತರ ನೆರವಿಗೆ ನಿಲ್ಲುವಂತೆ ಈ ಸಂದರ್ಭದಲ್ಲಿ ಅವರು ಆಗ್ರಹಿಸಿದರು. ವಿಶೇಷ ವರದಿ HN ಪ್ರಸಾದ್, ಅಲಗೂರು. ಏನೇ ಕಿರ್ಚಿದ್ರು ಅರ್ಚಿದ್ರು ಏನು ಮಾಡಿದ್ರು ಹೋಗಲ್ಲ. ಎಷ್ಟು ದಿನದವು? ಈಗ 4 ತಿಂಗಳಾಯ್ತು ಸರ್. ಪೈರು ಒಂದು ಆಳಿಗಿಂತ ಹೈಟ್ ಅವೆ, ಒಳಗಡೆ ಆದಂಗಿಲ್ಲ. ಅವು ಆಯ್ಕೆ ಮಾಡಿ ಸಣ್ಣ ಪೈರ್ ಬಿಟ್ಟು ದಪ್ಪ ಪೈರ್ನ ಆಯ್ಕೆ ಮಾಡಿ ಇಸ್ಬೇಕವೆ. ಎಷ್ಟು ಲಾಸ್ ಆಗಿದೆ? ಒಂದು 40 ಪೈರು ಹೋಗಿದೆ ಸರ್. ಈಗ ಅಲ್ಲಿಗೆ 4 ತಿಂಗಳಿಗೆ ಒಂದು ಪೈರಿಗೆ 400 ರೂಪಾಯಿ ಖರ್ಚು ಬಿದ್ದೈತೆ. 40 ಪೈರು ಅಂದ್ರೂ ಅಲ್ಲಿಗೆ ಒಂದು 16-17 ಸಾವಿರ ರೂಪಾಯಿ ಲಾಸು. ಹಾಂ.